ಪ್ರೈಸ್ ದಿ ಲಾರ್ಡ್. ನಿನ್ನೆ ಕ್ಲಾಸಲ್ಲಿ ನಾವು ತನ್ನ ಜಾಗರೂಕತೆಯಿಂದ, ತನ್ನ ಅಜಾಗರೂಕತೆಯಿಂದ, ತನ್ನ ಅಜಾಗರೂಕತೆಯಿಂದ ಅಥವಾ ಗರ್ವದಿಂದ ದೇವರ ಸತ್ಸಂಬಂಧವನ್ನ ಕಳೆದುಕೊಂಡ ವ್ಯಕ್ತಿಗಳ ಬಗ್ಗೆ ನಾವು ಧ್ಯಾನಿಸ್ತಾ ಇದ್ದೆವು. ವ್ಯಕ್ತಿಗಳು ಅಂತ ಹಾಕೊಳ್ಳೋಣ. ವ್ಯಕ್ತಿಗಳು ಭಾಗ 2. ನೆನ್ನೆ 1, ಇವತ್ತು 2. ಪ್ರೈಸ್ ದಿ ಲಾರ್ಡ್. ಭಾಗ 2. ನೆನ್ನೆ ನಾವು ಆದಾಮನ ಬಗ್ಗೆ ನಾವು ತಿಳ್ಕೊಂಡು, ಆದಾಮನಿಗೆ ದೇವರು ಏದೇನು ತೋಟವನ್ನು ಕೊಟ್ಟಿದ್ರು. ಆ ಏದೇನು ತೋಟದಿಂದ ಆತ ಹೊರ ಬರಲಿಕ್ಕೆ ಕಾರಣ ತನ್ನ ಅಜಾಗರೂಕತೆ. ಪ್ರೈಸ್ ದಿ ಲಾರ್ಡ್. ಸೈತಾನ ಏನು ಮಾಡ್ತಾನೆ? ಕುಟುಂಬಗಳನ್ನು ಅವನು ನಾಶ ಮಾಡ್ತಾನೆ. ಕುಟುಂಬಗಳನ್ನು ನಾಶ ಮಾಡಲಿಕ್ಕೆ ಅವನು ಯಾರನ್ನ ಬಳಸ್ಕೊಳ್ತಾನೆ ಅಂತ ಹೇಳಿದ್ರೆ, ಬಲಹೀನರಾಗಿರುವಂತಹ ವ್ಯಕ್ತಿಗಳನ್ನು ಅವನು ಬಳಸ್ಕೊಳ್ತಾನೆ ಎಂಬುದಾಗಿ ನಾವು ತಿಳ್ಕೊಂಡು, ಹೌದಾ? ಬಲಹೀನರು. ಬಲಹೀನರು ಅಂದ್ರೆ ಏನು? ಬಲಹೀನರು ಅಂದ್ರೆ ಏನು? ಇದು ಮುಖ್ಯವಾಗಿ ದೇವರಿಂದ ದೂರ ಇರೋರು. ಆಮೇನ್. ದೇವರಿಂದ ದೂರ ಇರೋ ಮೊದಲನೇ ಪಾಯಿಂಟ್, ದೇವರಿಂದ ದೂರ ಇರುವವರು. ದೇವರಿಂದ ದೂರ ಇರುವವರು ಅಂದ್ರೆ ಇದರ ಅರ್ಥ ಏನು? ಏನ್ ಮಾಡ್ತಾರೆ ಇವರು? ಇದನ್ನ ಹೇಗೆ ಕಂಡುಹಿಡಿಯೋದು? ಈ ವ್ಯಕ್ತಿಗಳು ದೇವರಿಂದ ದೂರ ಇದ್ದಾರೆ ಅನ್ನೋದನ್ನ ನಾವು ಯಾವ ರೀತಿ ತಿಳ್ಕೊಳ್ಳೋದು ಅಂತ ನಾವು ನೋಡ್ತಾ ಹೋಗೋಣ. ಯಾವ ರೀತಿ ಇವರು ದೇವರಿಂದ ದೂರ ಇದ್ದಾರೆ ಅನ್ನೋದು ಯಾವ ರೀತಿ ತಿಳ್ಕೊಳ್ಳೋದು? ಯಾಕಂದ್ರೆ ದೇವರಿಂದ ದೂರವಿದ್ದಾಗ ಮಾತ್ರ ಅವರು ಬಲಹೀನರಾಗ್ತಾರೆ. ನೋಡಿ, ವಾಕ್ಯ ಹೇಳುತ್ತೆ ನೋಡಿ, ಕೀರ್ತನೆಗಳ ಗ್ರಂಥ 91ನೇ ಅಧ್ಯಾಯ ವಾಕ್ಯ 1 ಓದೋಣ. ಕೀರ್ತನೆ. ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು ಅಲ್ವಾ? ಇಲ್ಲೇನು ಹೇಳ್ತಾ ಇದೆ? ಸುರಕ್ಷಿತನು. ಯಾರು ಸುರಕ್ಷಿತ ಅಂದ್ರೆ, ಪ್ರಭುವಿನ ಮೊರೆ ಹೊಕ್ಕಿರುವವನು, ದೇವರ ಕರಗಳಲ್ಲಿರುವವನು, ದೇವರೊಂದಿಗಿರುವವನು ಸುರಕ್ಷಿತನು. ದೇವರೊಂದಿಗೆ ಇಲ್ಲದಿರುವವನು ಬಲಹೀನನು. ಅರ್ಥ ಆಯ್ತಾ? ಈಗ ಅರ್ಥ ಆಯ್ತು ಬ್ರದರ್. ದೇವರೊಂದಿಗೆ ಇರುವವನು ಸುರಕ್ಷಿತನು, ದೇವರೊಂದಿಗೆ ಇಲ್ಲದೆ ಇರುವವನು ಬಲಹೀನನು. ಪ್ರೈಸ್ ದಿ ಲಾರ್ಡ್. ನಿನ್ನೆ ಕ್ಲಾಸಲ್ಲಿ ನಾವು ತಿಳ್ಕೊಂಡು ಸೈತಾನ ಏನ್ ಮಾಡ್ತಾನೆ? 3 ರೀತಿಯಾದ ಪಾಪಗಳನ್ನ ಅವನು ಮಾಡಿಸ್ತಾನೆ ನಮ್ಮ ಕೈಲಿ. ಮೊದಲನೇದೇನು? ಆಸೆ. ಎರಡನೇದು ಅಧಿಕಾರ. ದೇವರ ವಾಕ್ಯ. ದೇವರ ವಾಕ್ಯದ ಉಲ್ಲಂಘನೆ ಮಾಡಿಸೋದು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಈಗ ದೇವರಿಂದ ದೂರವಾದವರು ಬಲಹೀನರು ಅನ್ನೋದನ್ನ ನಾವು ತಿಳ್ಕೊಂಡಿದೀವಿ. ಇವರು ಹೇಗೆ ಅಂತ ಹೇಳಿದ್ರೆ, ಇವರು ಮೊದಲನೇದಾಗಿ ದೇವರ ವಾಕ್ಯದಿಂದ ದೂರ ಇರ್ತಾರೆ. ದೇವರ ವಾಕ್ಯ ಅಂದರೆ ಬೈಬಲ್ ಇಂದ ಇವರು ದೂರ ಇರ್ತಾರೆ. ಪ್ರೈಸ್ ದಿ ಲಾರ್ಡ್.
ದೇವರ ವಾಕ್ಯದಿಂದ ದೂರ. ಅಂದರೆ ದೇವರ ವಾಕ್ಯ ಅಂದರೆ ಇವ್ರಿಗೇನು ಕಷ್ಟ, ಓದಕ್ಕಿರ್ಬೋದು, ಅರ್ಥ ಮಾಡ್ಕೊಳಕ್ಕಿರ್ಬೋದು, ಧ್ಯಾನಿಸಕ್ಕಿರ್ಬೋದು, ಇವರಿಗೆ ಕಷ್ಟ. ನೋಡಿ, ಈಗ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ, ಇದು ಮೋಶೆ ಎರಡನೇ ಬಾರಿಗೆ ಇದಕ್ಕೆ ಹೋದಾಗ, ಎಲ್ಲಿಗೆ, ಬೆಟ್ಟದ ಮೇಲೆ ಹೋದಾಗ ಹಿಂತಿರುಗಿ ಬರೋಷ್ಟರಲ್ಲಿ ಜನರು ಏನು ಮಾಡ್ಕೊಂಡಿದ್ರು? ಅವರೇ ಒಂದು ವಿಗ್ರಹವನ್ನು ತಯಾರು ಮಾಡ್ಕೊಂಡು ಹಬ್ಬ ಮಾಡ್ತಾ ಇದ್ರು. ಕರೆಕ್ಟಾ? ಹೌದು ಬ್ರದರ್. ಪ್ರೈಸ್ ದಿ ಲಾರ್ಡ್. ಮೋಶೆ ಬರುವ ತನಕ ದೇವರ ಸಂದೇಶಕ್ಕಾಗಿ ಅವ್ರು ಕಾದು ಏನ್ ಮಾಡಿಲ್ಲ, ಕಾದು ಕುಳಿತಿರ್ಲಿಲ್ಲ. ಬದಲಾಗಿ ಅವ್ರು ಏನ್ ಮಾಡಿದ್ರು? ದೇವರ ವಾಕ್ಯವನ್ನ ತಿರಸ್ಕಾರ ಮಾಡಿ ಒಂದು ವಿಗ್ರಹಗಳನ್ನ ಮಾಡಿಕೊಂಡ್ರು. ಪ್ರೈಸ್ ದಿ ಲಾರ್ಡ್. ಅಂದ್ರೆ ಇದರ ಅರ್ಥ ಏನು? ಈ ದೇವರಿಂದ ದೂರ ಇರುವವರು ದೇವರ ವಾಕ್ಯವನ್ನ ತಿರಸ್ಕಾರ ಮಾಡಿ ವಿಗ್ರಹದ ಮೇಲೆ ನಂಬಿಕೆ ಇಡ್ತಾರೆ. ಅರ್ಥ ಆಯ್ತಾ ನಿಮ್ಗೀಗ? ಇವರು ದೇವರ ವಾಕ್ಯ, ವಾಗ್ದಾನ, ಇದ್ರ ಮೇಲೆ ಇವರಿಗೆ ನಂಬಿಕೆ ಇಲ್ಲ. ಬದಲಾಗಿ ಇವರು ಕಾದು ಕುಳಿತುಕೊಂಡಿರಕ್ಕೂ ಆಗಲ್ಲ ಇವ್ರ ಕೈಲಿ. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ? ವಿಗ್ರಹದ ಮೇಲೆ ನಂಬಿಕೆ ಇಡ್ತಾರೆ. ವಿಗ್ರಹಗಳನ್ನ ಇವರು ಅನುಸರಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಇವರು ಬಲಹೀನರು. ನೋಡಿ, ಇವರು ಬಲಹೀನರು. ಇದಕ್ಕೆ ಪ್ರಚೋದಿಸೋದು ಯಾರು? ವಿಗ್ರಹಗಳನ್ನು ಮಾಡ್ಕೊಳ್ಳಿಕ್ಕೆ ಪ್ರಚೋದಿಸೋದು ಯಾರು? ಸೈತಾನ ಅಥವಾ ಅವನ ಕಡೆಯವರು. ಹೌದಾ? ಹೌದು ಬ್ರದರ್. ಪ್ರೈಸ್ ದಿ ಲಾರ್ಡ್. ನಮ್ಮ ದೇವಾಲಯಗಳಲ್ಲಿ ಸ್ವರೂಪಗಳನ್ನು ಇಟ್ಟಿದ್ದಾರೆ ಅಲ್ವಾ? ಎಲ್ಲರ ಸ್ವರೂಪ ಇದೆ. ಸಂತರುಗಳ ಸ್ವರೂಪ ಇದೆ, ಮಾತಿಮರಿಮರ ಸ್ವರೂಪ ಇದೆ. ಇದೆಲ್ಲ ಇಡ್ಲಿಕ್ಕೆ ಕಾರಣ ಏನು? ಅವರು ಈ ರೀತಿ ಇದ್ರು, ಈ ತರ ಜೀವನ ಮಾಡಿದ್ರು ಅಂತ ತೋರಿಸ್ಕೊಡ್ಲಿಕ್ಕಾಗಿ ಇಟ್ಟಿದ್ದಾರೆ ಬ್ರದರ್. ಪ್ರೈಸ್ ದಿ ಲಾರ್ಡ್. ನೋಡಿ, ದೇವಾಲಯದಲ್ಲಿ ದೇವಾಲಯಗಳಲ್ಲಿ ಸ್ವರೂಪಗಳನ್ನ ಇಡಲು ಕಾರಣವೇನು? ವಾಕ್ಯ ಹೇಳುತ್ತೆ, ಬೈಬಲ್ ಹೇಳುತ್ತೆ, ಕೀರ್ತನೆ 16:3 ಹೇಳುತ್ತೆ, ಸಂತರು ನಾಡಿಗೆ ತಿಲಕವು. ಪ್ರೈಸ್ ದಿ ಲಾರ್ಡ್. ಸಂತರು ನಾಡಿಗೆ ತಿಲಕವು ಅಂತ ಬೈಬಲ್ ಹೇಳುತ್ತೆ. ಸಂತರು ಹೇಗಾಗ್ತಾರೆ ಅಂತ ಹೇಳಿದ್ರೆ, ಇವರು ಧರ್ಮಶಾಸ್ತ್ರದಂತೆ ನಡೀತಾರೆ, ಜೀವಿಸ್ತಾರೆ. ಅರ್ಥ ಆಗ್ತಿದ್ಯಾ? ಧರ್ಮಶಾಸ್ತ್ರದಂತೆ ಇವ್ರೇನ್ ಮಾಡ್ತಾರೆ? ಧರ್ಮಶಾಸ್ತ್ರದಂತೆ ಜೀವಿಸ್ತಾರೆ. ದೇವರ ವಾಕ್ಯ ಉಲ್ಲಂಘನೆ ಇವರು ಮಾಡೋದಿಲ್ಲ. ಧರ್ಮಶಾಸ್ತ್ರದಂತೆ ಜೀವಿಸ್ತಾರೆ. ಎರಡನೆಯದು, ತಮ್ಮನ್ನೇ ದೇವರಿಗೆ ಒಪ್ಪಿಸಿಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಏನ್ ಮಾಡ್ತಾರೆ? ತಮ್ಮನ್ನೇ ದೇವರಿಗೆ ಒಪ್ಪಿಸ್ಕೊಡ್ತಾರೆ ಅಲ್ವಾ? ಒಪ್ಪಿಸ್ಕೊಡ್ತಾರೆ. ತಮ್ಮನ್ನೇ ದೇವರಿಗೆ ಇವರು ಒಪ್ಪಿಸಿಕೊಡ್ತಾರೆ. ನಂತರ ಇವರು ಏನ್ ಮಾಡ್ತಾರೆ ಅಂದ್ರೆ, ಇವರು ಪ್ರಮುಖವಾಗಿ
ಮೂರನೆಯದು ತಮ್ಮನ್ನೇ ದೇವರಿಗೆ ಒಪ್ಪಿಸಿಕೊಡ್ತಾರೆ. ನಂತರ ಪ್ರಭುವನ್ನು ಅಂದರೆ ಧರ್ಮಶಾಸ್ತ್ರದಂತೆ ಜೀವಿಸ್ತಾರೆ. ಮೂರನೇದಾಗಿ ಪ್ರಭುವನ್ನು ಅವರು ಹಿಂಬಾಲಿಸ್ತಾರೆ. ಪ್ರಭುವನ್ನು ಹಿಂಬಾಲಿಸ್ತಾರೆ. ನಾಲ್ಕನೆಯದು ಪ್ರಭುವಿನ ಆದರ್ಶ ಅಥವಾ ವಾಕ್ಯದಂತೆ ನಡೆಯುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಗೂ ಧರ್ಮಶಾಸ್ತ್ರವನ್ನು ಅರಿತುಕೊಳ್ತಾರೆ. ಓಕೆ, ಅದು ಇನ್ನೊಂದು ಪಾಯಿಂಟ್ಸ್ ತಗೊಳ್ಳೋಣ ಬೇಕಾದ್ರೆ. ಧರ್ಮಶಾಸ್ತ್ರವನ್ನು ಅರಿತುಕೊಳ್ತಾರೆ ಅಥವಾ ಮೊದಲನೇದಾಗಿ ಬರ್ಬೋಣ. ಓಕೆ, ಜೀವಿಸ್ತಾರೆ ಅಥವಾ ಅರಿತುಕೊಳ್ಳುತ್ತಾರೆ. ಧರ್ಮಶಾಸ್ತ್ರವನ್ನು ಅರಿತುಕೊಳ್ಳುತ್ತಾರೆ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತದೆ ಧರ್ಮಶಾಸ್ತ್ರವನ್ನು ಇವ್ರು ಏನು ಮಾಡ್ತಾರೆ? ಅರಿತುಕೊಳ್ತಾರೆ. ಅರಿತುಕೊಂಡು ನಂತರ ಏನು ಮಾಡ್ತಾರೆ? ಅದರಂತೆ ನಡೀತಾರೆ. ಪ್ರೈಸ್ ದಿ ಲಾರ್ಡ್. ಅದರಂತೆ ಜೀವಿಸ್ತಾರೆ. ಎರಡನೇದಾಗಿ ತಮ್ಮನ್ನೇ ದೇವರಿಗೆ ಒಪ್ಪಿಸಿಕೊಡ್ತಾರೆ. ಅಂದ್ರೆ ಅದರ ಅರ್ಥ ಏನು? ಲೋಕದಿಂದ ಬೇರ್ಪಡ್ತಾರೆ. ಲೋಕದಿಂದ ಬೇರ್ಪಡ್ತಾರೆ. ಮೂರನೇದೇನು? ಪ್ರಭುವನ್ನು ಹಿಂಬಾಲಿಸ್ತಾರೆ. ಆಜ್ಞೆಗಳನ್ನು ಅನುಸರಿಸ್ತಾರೆ. ಆಜ್ಞೆಗಳನ್ನು ಅನುಸರಿಸ್ತಾರೆ. ಪ್ರಭುವಿನ ಆದರ್ಶ ಅಥವಾ ವಾಗ್ದಾನ ಹಾಗೂ ಪ್ರವಾದನೆ ಇವುಗಳನ್ನೇನು ಮಾಡ್ತಾರೆ ಅವರು? ಪ್ರೈಸ್ ದಿ ಲಾರ್ಡ್. ಏನ್ ಮಾಡ್ತಾರೆ? ವಿಶ್ವಾಸಿಸ್ತಾರಲ್ವಾ? ಪ್ರವಾದನೆಗಳನ್ನ ಇವ್ರೇನ್ ಮಾಡ್ತಾರೆ? ಪ್ರವಾದನೆಗಳನ್ನ ವಿಶ್ವಾಸಿಸ್ತಾರೆ, ಧ್ಯಾನಿಸ್ತಾರೆ. ಅದ್ರ ಬಗ್ಗೆ ಪ್ರವಾದನೆಗಳನ್ನ ಅರಿತುಕೊಳ್ತಾರೆ. ಇದಿಷ್ಟು ಮಾಡಿದ್ರೆ ಅವರು ಸಂತರಾಗ್ತಾರೆ. ಕರೆಕ್ಟಾ? ಇದಿಷ್ಟು ಮಾಡಿದ್ರೆ ಅವ್ರೇನಾಗ್ತಾರೆ? ಸರಿ. ಈಗ ಇವರು ಸಂತರುಗಳು, ಇಲ್ಲಿ ನೋಡ್ಕೊಳ್ಳೋಣ. ಸಂತರುಗಳು ಹಿಂಬಾಲಿಸಿದ ಯಾರನ್ನ? ಧರ್ಮಶಾಸ್ತ್ರ ಅಂತ ಬರ್ಬೋಣ ಅಲ್ವಾ? ಧರ್ಮಶಾಸ್ತ್ರ ಹಿಂಬಾಲಿಸಿದ ಮೇಲೆ, ಅನುಸರಿಸಿದ ಮೇಲೆ ಅವರು ಸಂತರಾದರು. ಅನುಸರಿಸಿದ ಮೇಲೆ ಅವ್ರೇನಾದ್ರು? ಸಂತರಾದ್ರು. ಈಗ ನಾವು ಇವರನ್ನ ಅನುಸರಿಸಬೇಕಾ ಅಥವಾ ಧರ್ಮಶಾಸ್ತ್ರವನ್ನು ಅನುಸರಿಸಬೇಕಾ? ಹೌದಾ? ನಿಜನಾ? ನಾವು ಧರ್ಮಶಾಸ್ತ್ರವನ್ನ ಅನುಸರಿಸಬೇಕು. ಆದರೆ ಇವರು ಜೀವಿಸಿದ ಯಾರು? ಸಪೋರ್ಟ್ಗೆ ಸಂತರು.
ಇವರ ಜೀವನವನ್ನು ಕೂಡ ಏನು ಮಾಡಬೇಕು? ಅನುಸರಿಸಬೇಕು. ಆದರ್ಶವಾಗಿ ಇಟ್ಕೊಂಡು ಹಾ. ಅದರಂತೆ ನಡಿಬೇಕು. ಇವರ ಆದರ್ಶಗಳನ್ನು ನಾವು ಅನುಸರಿಸಬೇಕು. ಅನುಸರಿಸಿ ನಾವು ಸೋಲ್ತಾ ಇರ್ತೀವಿ ಅಲ್ವಾ? ಲೋಕದ ವ್ಯಕ್ತಿಗಳು ನಾವು ಸೋಲ್ತಾ ಇರ್ತೀವಿ. ಹಾಗಾಗಿ ಸಂತರುಗಳ ಆದರ್ಶಗಳನ್ನು ಅನುಸರಿಸುವಾಗ ನಾವು ದೇವರನ್ನು ಕಾಣ್ತೀವಿ. ದೇವರನ್ನು ಕಾಣುತ್ತೇವೆ. ಇಲ್ಲ, ನಾವು ದೇವರ ಸಂತರ ಧರ್ಮಶಾಸ್ತ್ರ ನನಗೆ ಬೇಡ, ನನ್ನ ಸಂತರುಗಳೇ ಸಾಕು, ಅವ್ರನ್ನೇ ನಾನು ಆರಾಧಿಸ್ತೀನಿ ಅಂತ ಹೇಳಿದ್ರೆ ಆರಾಧಿಸ್ತೇನೆ ಅಂತ ಹೇಳ್ತಾರಲ್ಲ, ಇವರು ಬಲಹೀನರು. ಇವ್ರ್ಯಾರು? ಬಲಹೀನರು. ಅರ್ಥ ಆಯ್ತಾ? ಬಲಹೀನರು. ಅರ್ಥ ಆಯ್ತಾ? ಇವ್ರೇನ್ ಮಾಡಿದ್ರು? ಧರ್ಮಶಾಸ್ತ್ರವನ್ನ ಅವರು ಧರ್ಮಶಾಸ್ತ್ರ ಅವ್ರು ಪಾಲಿಸೋದಿಲ್ಲ. ಧರ್ಮಶಾಸ್ತ್ರ ಅವ್ರಿಗೆ ಬೇಕಾಗಿಲ್ಲ. ಸಂತರುಗಳ ಆದರ್ಶ ಬೇಕಾಗಿಲ್ಲ. ಆದ್ರೆ ಸಂತರುಗಳು ಪೂಜಿಸ್ತಾರೆ. ಸಂತರುಗಳ ಹೆಸರು ಮಾತ್ರ ಬೇಕು. ಸುಮಾರು ದಿನಗಳ ಹಿಂದೆ ಒಬ್ಬ ವ್ಯಕ್ತಿ ಹತ್ರ ನಾನು ಮಾತಾಡಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಸಂತ ಅಂತೋಣಿಯರು ಇದಾರಲ್ಲ, ಅವರು ಬಹಳ ಶ್ರೇಷ್ಠರು. ಯೇಸು ಸ್ವಾಮಿ ಮಾಡದೇ ಇರುವ ಎಲ್ಲ ಅದ್ಭುತಗಳನ್ನು ಅವ್ರು ಮಾಡಿದ್ದಾರೆ. ಯೋಚನೆ ಮಾಡಿ ಅವರ ಆಲೋಚನೆ ಎಲ್ಲಿ ತನಕ ಇದೆ ಅಂತ. ಅರ್ಥ ಆಗ್ತದೆ ನಾನು ಹೇಳ್ತಾ ಇರೋದು? ಸಂತ ಅಂತೋಣಿಯವರು ಪ್ರಭು ಯೇಸು ಕ್ರಿಸ್ತರು ಮಾಡದೇ ಇರುವ ಎಲ್ಲ ಅದ್ಭುತಗಳನ್ನು ಅವರು ಮಾಡಿದ್ದಾರೆ. ಅವ್ರು ಮತ್ತೆ ಉಲ್ಟಾ ನನಗೆ ಪ್ರಶ್ನೆ ಕೇಳ್ತಾರೆ, ಈಗ ನೀವೇ ಹೇಳಿ ಬ್ರದರ್, ಯೇಸು ಸ್ವಾಮಿ ಮುಖ್ಯನಾ ಸಂತ ಅಂತೋಣಿಯವರು ಮುಖ್ಯನಾ? ನಾನು ಹೇಳಿದೆ, ನೀವು ನನ್ನನ್ನು ಬಿಟ್ಟರೆ ಸಾಕು, ನಾನು ಇಲ್ಲಿಂದ ಓಡೋಗೋದೇ ಮುಖ್ಯ ಅಂತ. ಯಾಕಂದ್ರೆ ಅವಿವೇಕಿಗಳಿಗೆ ನೀವು ಏನೇ ತಿಳಿಸಿದ್ರು ಅವ್ರು ಏನ್ ಮಾಡಲ್ಲ, ಒಪ್ಪೋದಿಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಈ ದಿನಗಳಲ್ಲೂ ಕೂಡ ಮಾತೆ ಮರಿಯಮ್ಮನವರ ಬಗ್ಗೆ ನಾವೇನಾದ್ರೂ ಹೇಳಿದ್ರೆ ಅವರು ಏನ್ ಮಾಡಲ್ಲ. ನಮ್ಮನ್ನ ಏಲಿಯನ್ಸ್ ನೋಡ್ದಂಗ್ ನೋಡ್ತಾರೆ ಬ್ರದರ್. ಆ ದಿನಗಳಲ್ಲೇ 2050 ವರ್ಷಗಳ ಹಿಂದೆ 1 ಕೋಟಿ, ಸರಿಸುಮಾರು 1 ಕೋಟಿ ಜನರ ಮಧ್ಯದಲ್ಲಿ ಪರಿಶುದ್ಧವಾಗಿಯೂ ಪ್ರಾಮಾಣಿಕವಾಗಿಯೂ ಯಾವುದೇ ರೀತಿಯಾದ ಕಳಂಕವಿಲ್ಲದ ಬಲಿಯಾಗಿ ದೇವರಿಗೆ ಕಂಡದ್ದು ಮಾತೆ ಮರಿಯ. ದೇವರು ಬಯಸುವ ಬಲಿಯ ಅರ್ಪಣೆ ಹೆಂಗಿರುತ್ತೆ ಗೊತ್ತಾ? ಕಳಂಕವಿಲ್ಲದ ಬಲಿ ಅರ್ಪಣೆ. ಪ್ರೈಸ್ ದಿ ಲಾರ್ಡ್. ನಾವೇನು ಹೇಳ್ತೀವಿ? ಮಾತೆ ಮರಿಯಮ್ಮನವರ ಅವರನ್ನು ನೀವು ಎಲ್ಲಿಡಬೇಕು? ಟಾಪ್ 1 ನಲ್ಲಿ ಇಡಬೇಕು ನೀವು, ಅಲ್ವಾ? ಪ್ರೈಸ್ ದಿ ಲಾರ್ಡ್. ಅವರನ್ನ ನೀವು ಗೌರವದಲ್ಲಿ ಎಲ್ಲಿಡಬೇಕು? ಟಾಪ್ 1 ನಲ್ಲಿ ಇಡಬೇಕು. ಅವರ ಆದರ್ಶಗಳನ್ನು ನೀವೇನ್ ಮಾಡಬೇಕು? ಅನುಸರಿಸಬೇಕು. ಇದು ಯಾರಿಗೂ ಆಗಲ್ಲ, ಅನುಸರಿಸಕ್ಕೆಲ್ಲ ಆಗಲ್ಲ. ದೇವ್ರ ಮುಂದೆ ತಮ್ಮನ್ನೇ ತಗ್ಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಬ್ರದರ್, ಆ ಥರ ಮಾಡಿದ್ರೆ ಗಂಡನ್ ಬಯಕಾಗುತ್ತಾ? ಗಂಡನ ಮೇಲೆ ಕಂಪ್ಲೇಂಟ್ ಕೊಡಕ್ಕಾಗುತ್ತಾ? ಗಂಡನ ಏಳ್ಸಕ್ಕಾಗುತ್ತಾ? ಅಥವಾ ಹೆಂಡ್ತಿನ ಏಳ್ಸಕ್ಕಾಗುತ್ತಾ? ಹೆಂಡ್ತಿನ ಹೊಡೆಯಕ್ಕಾಗುತ್ತಾ? ಪ್ರೈಸ್ ದಿ ಲಾರ್ಡ್. ನೋಡಿ,
ಮಾತೆ ಮರಿಯಮ್ಮನವರು ಅವರ ಪತ್ನಿಯಾದ ಅಲ್ವಾ ಜೋಸೆಫರನ್ನು ಏನ್ ಮಾಡಿದ್ರು? ಗೌರವಿಸಿದ್ರು ಅಲ್ವಾ? ಹೌದು ಬ್ರದರ್, ಇವತ್ತು ನಮ್ಮ ಕೈಲಾಗಲ್ಲ. ನಾವೇನು ಹೇಳ್ತೀವಿ ಮಕ್ಕಳಿಗೆ? ಎಲ್ಲೋದ ನಿಮ್ಮ ಅಪ್ಪ ಮೂದೇವಿ ಹೇಳ್ತೀವಾ? ಇಲ್ಲ ಬ್ರದರ್. ಎಲ್ಲೋದ ಕರಿಯವನ್ನ ಅವನಿಗೆ ಹೇಳು, ನಾನು ಪ್ರೇಯರ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳು. ಯಾವ ಪ್ರೇಯರ್ಗೆ? 100 ಮಣಿಗಳ ಜಪಸರ. ಯಾವುದು? 100 ಮಣಿಗಳ ಜಪಸರ. ಪಕ್ಕದ ಮನೆಯಲ್ಲಿ ಜ್ವರ ಬಂದು ಯಾರೋ ಒಬ್ರು ಹೆಂಗಸರೇ ನರಳಾಡ್ತಾ ಇದ್ದಾರೆ. ಅವ್ರನ್ನ ಆರೈಕೆ ಮಾಡೋಕ್ಕಾಗಲಿಲ್ಲ. ಮಾತೆ ಮರಿಯಮ್ಮನವರು ಎಲಿಜಬೆತ್ ಅಮ್ಮರಿಗೆ ಸರಿಸುಮಾರು ಕಿಲೋಮೀಟರ್ಗಳು ನಡ್ಕೊಂಡೋಗಿ ಏನು ಮಾಡಿದ್ರು? ಅವರು ಗರ್ಭವತಿ ಆಗಿದ್ದಾಗ ಸೇವೆ ಮಾಡಿ ಬಂದ್ರು. ಒಂದಲ್ಲ ಎರಡಲ್ಲ 3 ತಿಂಗಳು ಸೇವೆ ಮಾಡಿದ್ರು ಅಂತ ಬೈಬಲ್ ಹೇಳ್ತಾ ಇದೆ. ಇದ್ಯಾವುದು ನಮಗ್ ಬೇಕಾಗಿಲ್ಲ. ನಮಗ್ ಬೇಕಾಗಿರೋದೇನು? 100 ಮಣಿಯ ಜಪಸರ. ಆದರ್ಶಗಳು ಅಷ್ಟು ಕಠಿಣವಾಗಿದೆ. ಅದಕ್ಕೋಸ್ಕರನೇ ಅವ್ರು ಏನ್ ಮಾಡೋದು? ಆದರ್ಶಗಳನ್ನ ಬದಿಗಿಡೋದು. ಸಂತರುಗಳು ಜೀವಿಸಿದ ಜೀವನ ಇದೆಯಲ್ಲ, ಬಹಳ ಕಠಿಣವಾದ ಜೀವನ ಅವರದು. ಹೊಟ್ಟೆ ಬಾಕರಂತೆ ತಿಂತಾ ಇರಲಿಲ್ಲ. ಮುಖ್ಯವಾಗಿ ಅವರು ತಿಂತಾ ಇರಲಿಲ್ಲ. ಪ್ರಭುವನ್ನ ಧ್ಯಾನಿಸ್ತಾ ಇದ್ರು. ಇವತ್ತು ನಾವು ಯಾರನ್ನ ಧ್ಯಾನಿಸ್ತಾ ಇದ್ದೀವಿ? ಲೋಕದ ವಿಷಯಗಳು, ಲೋಕದ ವ್ಯಕ್ತಿಗಳು, ಲೋಕದ ಆಚಾರಗಳು, ಲೋಕದ ವಿಚಾರಗಳು, ಇವುಗಳನ್ನು ನಾವು ಧ್ಯಾನಿಸ್ತಾ ಇದ್ದೀವಿ. ಸಂತರುಗಳು ದೇವರಲ್ಲಿ ಸುರಕ್ಷಿತರಾಗಿದ್ದರು. ಕೀರ್ತನೆ 91:1 ಪ್ರಕಾರ ಅವರು ಸುರಕ್ಷಿತರು. ಆದರೆ ನಾವು ಬಲಹೀನರು. ಕಾರಣ ಏನಂತ ಹೇಳಿದ್ರೆ, ನಾವು ಧರ್ಮಶಾಸ್ತ್ರವನ್ನ ಬದಿಗಿಟ್ಟು ಸಂತರುಗಳ ಆದರ್ಶವನ್ನ ತಿರಸ್ಕಾರ ಮಾಡಿ ಸಂತರುಗಳ ಹೆಸರನ್ನು ಇಟ್ಕೊಂಡು ನಾವು ಜೀವಿಸ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಅವರಂತೆ ಪರಿಶುದ್ಧರಾಗಲಿಕ್ಕೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ. ಆದರೆ ಪರಿಶುದ್ಧರಾದರೆ ಮಾತ್ರ ನಾವು ದೇವರನ್ನ ಕಾಣಲಿಕ್ಕೆ ಸಾಧ್ಯ. ಇದನ್ನು ನಾವು ಹೇಳಿದ್ರೆ ನಾವು ಧರ್ಮಸಭೆಯ ವಿರೋಧಿಗಳು. ಪ್ರೈಸ್ ದಿ ಲಾರ್ಡ್. ಸಂತರುಗಳನ್ನು ನೀವು ಆರಾಧಿಸುವಂತಿಲ್ಲ. ಅದು ಧರ್ಮಸಭೆನೇ ಹೇಳ್ತಾ ಇದೆ. ಅವರನ್ನು ನೀವೇನ್ ಮಾಡಬೇಕು? ಗೌರವಿಸಬೇಕು, ಪ್ರೀತಿಸಬೇಕು, ಅವರ ಆದರ್ಶಗಳನ್ನು ಪಾಲಿಸಬೇಕು. ಪ್ರೈಸ್ ದಿ ಲಾರ್ಡ್. ಇಲ್ಲ ಬ್ರದರ್, ಎಲ್ಲರೂ ನಮ್ಮನ್ನ ವಿಲನ್ಗಳ ತರ ನೋಡ್ತಾರೆ, ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, ನಮ್ಮನ್ನ ಹೀಯಾಳಿಸ್ತಾರೆ. ಎಸ್, ಮಾಡೇ ಮಾಡ್ತಾರೆ. ಅದು ಎಲ್ಲಿ ಮಾಡ್ತಾರೆ? ಲೋಕದಲ್ಲಿ ಮಾತ್ರ. ನ್ಯಾಯ ತೀರ್ಪಿನ ದಿನ ಅವರು ಬಲಹೀನರಾಗಿರ್ತಾರೆ. ನೀವು ಆ ದಿನಗಳಲ್ಲಿ ಏನಾಗಿರ್ತೀರಾ? ಸುರಕ್ಷಿತರಾಗಿರ್ತೀರಾ. ಆಮೆನ್. ಅರ್ಥ ಆಯ್ತಾ? ನ್ಯಾಯ ತೀರ್ಪಿನ ದಿನ ತೋಳ್ಬಲ, ಭುಜಬಲ, ಹಣಕಾಸಿನ ಬಲ, ಅಂದದ ಬಲ, ಇದ್ಯಾವುದು ನಡೆಯೋದಿಲ್ಲ. ಲೆಕ್ಕಕ್ಕೆ ಬರಲ್ಲ. ಯಾವುದು ಲೆಕ್ಕಕ್ಕೆ ಬರಲ್ಲ. ಪ್ರೈಸ್ ದಿ ಲಾರ್ಡ್. ಕೀರ್ತನೆಗಳ ಗ್ರಂಥ 49ನೇ ಅಧ್ಯಾಯ. ಕೀರ್ತನೆಗಳ ಗ್ರಂಥ 49ನೇ ಅಧ್ಯಾಯ ವಾಕ್ಯ 11 ಓದೋಣ, ನೋಡೋಣ ಏನಿದೆ ಅಲ್ಲಿ. 49:11. ತಮ್ಮ ಹೆಸರಲ್ಲಿ ಎಷ್ಟೋ ಸತ್ತಿದ್ದರು, ಸಮಾಧಿ ಅವರಿಗೆ ಶಾಶ್ವತ ಮಂದಿರವು, ಅದು ಅದುವೇ ಅವರಿಗೆ ನಿತ್ಯ ನಿವಾಸವು. ತಮ್ಮ ಹೆಸರಲ್ಲಿ ಎಷ್ಟೋ ಸೊತ್ತಿದ್ದರು, ಸಮಾಧಿಯೇ ಅವರಿಗೆ ಅಂತಿಮ. ಪ್ರೈಸ್ ದಿ ಲಾರ್ಡ್. ನ್ಯಾಯ ತೀರ್ಪಿನ ದಿನ ನೀವು ಏನ್ ಮಾಡಿದ್ದೀರಾ ಅನ್ನೋದು ದೇವರು ನೋಡ್ತಾರೆ.
ಈ ಲೋಕದಲ್ಲಿ ನಾವು ಬಲಹೀನರಾಗಿ ಜೀವಿಸಿದೀವ, ಅದು ತುಂಬ ಮುಖ್ಯ. ನೋಡಿ, ಪ್ರೇಷಿತರ ಕಾರ್ಯಕಲಾಪಗಳನ್ನು ನಾವು ನೋಡ್ತೀವಿ. ಪ್ರಭು ಯೇಸು ಕ್ರಿಸ್ತ ಸ್ವರ್ಗಾರೋಹಣರಾದ ಮೇಲೆ ಮಾತೆ ಮರಿಯವರು ಏನು ಮಾಡ್ತಾ ಇದ್ರಂತೆ ಗೊತ್ತಾ? ಏನು ಮಾಡ್ತಾ ಇದ್ರು? ಪ್ರೇಷಿತರ ಜೊತೆಯಲ್ಲಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು. ಪ್ರಾರ್ಥಿಸ್ತಾ ಇದ್ರಲ್ವಾ? ಪ್ರೈಸ್ ದಿ ಲಾರ್ಡ್. ಒಂದು ಪ್ರೇಷಿತರ ಕಾರ್ಯಕಲಾಪಗಳು 1ನೇ ಅಧ್ಯಾಯ ವಾಕ್ಯ 14 ಓದಿ. 14. ಅಲ್ಲಿ ಅವರು ಒಮ್ಮನಸ್ಸಿನಿಂದ ಪ್ರಾರ್ಥನೆಯಲ್ಲಿ ನಿರತರಾಗುತ್ತಿದ್ದರು. ಕೆಲವು ಮಹಿಳೆಯರು, ಯೇಸುವಿನ ತಾಯಿ ಮರಿಯಳು, ಯೇಸುವಿನ ಸಹೋದರರು ಅವರೊಡನೆ ಇದ್ದರು. ಪ್ರೈಸ್ ದಿ ಲಾರ್ಡ್. ನಾವು ಒಟ್ಟಾಗಿ ಕುಳಿತುಕೊಂಡು ಪ್ರಾರ್ಥನೆ ಮಾಡೋಕ್ಕಾಗುತ್ತಾ? 10 ಜನ ಹೆಂಗಸರು ಮರಿಯನ್ ಸೇನೆಯಲ್ಲಿ ಎಷ್ಟು ಗಲಾಟೆ ನಡೆಯುತ್ತೆ ಹೇಳಿ ನೋಡೋಣ. ಎಷ್ಟು ಗಲಾಟೆ ನಡೆಯುತ್ತೆ ಅಲ್ವಾ? ಏನಾದ್ರೂ ನಾವು ಮಾತೆ ಮರಿಯಮ್ಮನ ಬಗ್ಗೆ ಆಗ್ಲಿ ಏನಾದ್ರು ಹೇಳಿದ್ರೆ ನೆಕ್ಸ್ಟ್ ವಾರ ಸಭೆಗೆ ಬರಲ್ಲ ಬ್ರದರ್. ಪ್ರೈಸ್ ದಿ ಲಾರ್ಡ್. ನೋಡಿ, ಮಾತೆ ಮರಿಯಮ್ಮನವರ ಸಭೆ ಅಂತ ಏನಕ್ಕೆ ಇದು ಮಾಡಿದ್ದು? ಅವರ ಆದರ್ಶಗಳನ್ನು ಅನುಸರಿಸಿ ಪ್ರೈಸ್ ದಿ ಲಾರ್ಡ್, ನಾವು ಕೂಡ ಲೋಕಕ್ಕೆ ಮಾತೆ ಮರಿಯಮ್ಮನವರಂತೆ ಬೆಳಕಾಗಿರ್ಲಿಕ್ಕೆ, ಅಧಿಕಾರ ಮಾಡ್ಲಿಕ್ಕಲ್ಲ. ಯೇಸು ಸ್ವಾಮಿನೇ ಹೇಳ್ತಾರೆ, ನಾನು ಬಂದಿದ್ದು ಅಧಿಕಾರಕ್ಕಲ್ಲ, ಯೇಸು ಸ್ವಾಮಿ ಬಂದಿದ್ದು ಸೇವೆ ಮಾಡಲಿಕ್ಕೆ. ಪ್ರಭು ಯೇಸು ಕ್ರಿಸ್ತ ಸ್ವರ್ಗಾರೋಹಣ ಆಗೋದಕ್ಕಿಂತ ಮುಂಚಿತವಾಗಿ ಮಾತೆ ಮರಿಯಮ್ಮನವರು ಬೇಕು ಅಂತೇಳಿದರೆ, ಅವ್ರು ಮನಸ್ಸು ಮಾಡಿದ್ದೀರಿ, ಯೇಸು ಸ್ವಾಮಿ ಬಳಿ ಜಗಳ ಮಾಡಿ ಆದರೂ ನನಗೆ ಇಷ್ಟು ಆಸ್ತಿ ಬೇಕು ಅಂತ ತಗೊಂಡಿದ್ದರು. ಹೌದಾ? ಪ್ರಾರಂಭದಿಂದ ಮಾತೆ ಮರಿಯಮ್ಮನವರು ನೋಡಿ, ಪ್ರಾರಂಭದಿಂದ ಅವರು ಗರ್ಭವತಿಯಾದಾಗಲಿಂದಲೂ ಅವರು ಅವಮಾನ, ದುಃಖ, ವೇದನೆ, ನಡೆದಾಟಗಳು, ಇಲ್ಲಿಂದ ಅಲ್ಲಿಗೆ ಹೋಗು, ಅಲ್ಲಿಂದ ಇಲ್ಲಿಗೆ ಬಾ. ಪ್ರೈಸ್ ದಿ ಲಾರ್ಡ್. ಎಷ್ಟು ಕಡೆ ಅವರು ನಡೆದಾಡ್ತಾರೆ, ಎಷ್ಟು ಕಿಲೋಮೀಟರ್ ನಡೆದಾಡ್ತಾರೆ. ಒಂದು ಬಸ್ ಇಲ್ಲ, ಒಂದು ಬೈಕ್ ಇಲ್ಲ, ಕಾರ್ ಇಲ್ಲ, ಏನದೇನು ಇಲ್ಲ, ಆದರೂ ಕೂಡ ಅವರು ನಡೆದಾಡ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್. ನೋಡಿ, ಸುಮಾರು ಕಡೆ ಅವ್ರೇನು ಮಾಡ್ತಾರೆ? ನಡೆದಾಡ್ತಾರೆ. ನೋಡಿ, ಮತ್ತಾಯನ ಬರೆದ ಶುಭ ಸಂದೇಶ 2ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ 13ನೇ ವಾಕ್ಯ ಅಲ್ಲಿ ನೋಡಬೇಕಾದ್ರೆ, ದೇವದೂತನು ಜೋಸೆಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಈಜಿಪ್ಟ್ ದೇಶಕ್ಕೆ ಓಡಿ ಹೋಗು. ಎಲ್ಲಿಂದ? ಬೆತ್ಲೆಹೇಮಿನಿಂದ ಈಜಿಪ್ಟ್ ದೇಶಕ್ಕೆ ಓಡಿ ಹೋಗು, ನಾ ಪುನಃ ಹೇಳುವ ತನಕ ಅಲ್ಲೇ ಇರು. ಪ್ರೈಸ್ ದಿ ಲಾರ್ಡ್. ಆ ದಿನಗಳಲ್ಲಿ ಏನಿರಲಿಲ್ಲ, ಕಾರ್ ಇಲ್ಲ, ಬೈಕ್ ಇಲ್ಲ, ಏರೋಪ್ಲೇನ್ ಇಲ್ಲ, ಏನೂ ಇಲ್ಲ. ರಾತ್ರಿ ನೋಡಿ, ಅದರಂತೆ ಜೋಸೆಫನು ಎದ್ದು ಕೂಡಲೇ ಮಗುವನ್ನು, ತಾಯಿಯನ್ನು ರಾತ್ರಿಯಲ್ಲೇ ಕರೆದುಕೊಂಡು ಈಜಿಪ್ಟಿಗೆ ತೆರಳಿದನು. ಪ್ರೈಸ್ ದಿ ಲಾರ್ಡ್. ಮಾತೆ ಮರಿಯಮ್ಮ ಏನೋ ಹೇಳಿದ್ರ? ನಾನು ಬರಲ್ಲ. ಕರೆದಿದ ತಕ್ಷಣ ಹೋದ್ರು ಅಲ್ವಾ? ಇವತ್ತು ನಾವೇನು ಮಾತಾಡ್ತೀವಿ ಈ ದಿನಗಳಲ್ಲಿ? ಗಂಡ ಏನಾದರೂ ಒಂದು ಮಾತು ಹೇಳಿದ್ರೆ, ಅಥವಾ ಏನಾದರೂ ಇಲ್ಲಿಗೆ ಹೋಗ್ಬಾ, ಅಲ್ಲಿಗೆ ಹೋಗ್ಬಾ ಅಂತ ಹೇಳಿದ್ರೆ, ಎಂತೆಂಥ ಹೊಲಸು ಮಾತುಗಳು ನಾನೇ ಕೇಳಿದ್ದೀನಿ. ನನಗೆ ಎಷ್ಟೋ ಜನ ಹೇಳಿದ್ದಾರೆ, ಅಯ್ಯೋ ಬ್ರದರ್, ಇವನ ಕೈಲಿ ಏನೂ ಆಗಲ್ಲ ಬ್ರದರ್, ಇವನ ಕೈಲಿ ಏನೂ ಆಗಲ್ಲ, ಇವನು ಗಾಂಡು, ಇವನು ಮಾತುಗಳು ನೋಡಿ, ಇವನು ಗಾಂಡು, ಇವನು ಒಂದು ಬೈಕ್ ತಗೊಳಕ್ಕಾಗಲ್ಲ, ಬೈಕ್ ತಗೊಳ್ಳೋ ಯೋಗ್ಯತೆ ಇವನಿಗಿಲ್ಲ, ಒಂದು ಕಾರ್ ತಗೊಳ್ಳೋ ಯೋಗ್ಯತೆ ಇಲ್ಲ, ಮೊಬೈಲ್ ತಗೊಳ್ಳೋ ಯೋಗ್ಯತೆನೂ ಇಲ್ಲ. ಯಾವ ಮೊಬೈಲ್ ಕೊಡಿಸಿದ್ದು ನನ್ನ ತಮ್ಮ, ಇಲ್ಲ ನಮ್ಮಮ್ಮ, ಇಲ್ಲ ನಮ್ಮಪ್ಪ ಕೊಡಿಸಿದ್ದು. ಮಾತೆ ಮರಿಯಮ್ಮನವರು ಹೇಳ್ಬೋದಾಗಿತ್ತು, ಯಪ್ಪ ಮಗುನ ಎತ್ಕೊಂಡು ನಿನ್ಬೇಕಾದ್ರೆ ಹೋಗು, ನಾ ಇಲ್ಲೇ ಇರ್ತೀನಿ. ಹೌದಾ? ಪ್ರೈಸ್ ದಿ ಲಾರ್ಡ್. ಹೇಳಲಿಲ್ಲ. ಅದಾದ ಮೇಲೆ 19ನೇ ವಾಕ್ಯ ನೋಡಿ, ಹೆರೋದನು ಸತ್ತು ಹೋದನು. ಆಗ ಈಜಿಪ್ತಿನಲ್ಲಿದ್ದ ಜೋಸೆಫನಿಗೆ ದೇವದೂತನು ಕಾಣಿಸಿಕೊಂಡು, ಏಳು, ಮಗುವನ್ನು ಕರೆದುಕೊಂಡು ಇಸ್ರಾಯೇಲ್ ದೇಶಕ್ಕೆ ಹಿಂತಿರುಗು. ಅದೇನು ತಮಾಷೆ ಅಂದ್ಕೊಂಡಿದ್ದೀರಾ? ಸರಿಸುಮಾರು 700-800 ಕಿಲೋಮೀಟರ್ ದೂರ. ಎಷ್ಟು? 300, 400, 500, 600 ಕಿಲೋಮೀಟರ್ ದೂರ ನಡ್ಕೊಂಡು ಹೋಗಿದ್ದು. ಆಗುತ್ತಾ?
ಆಗುತ್ತಾ? ಇದೇ ಆದರ್ಶಗಳನ್ನದು. ಹೌದು ಅದನ್ನ ಆ ರೀತಿ ನಾವು ಜೀವಿಸಬೇಕು ಅಂತ ನಮಗೆ ಧರ್ಮಸಭೆ ಸ್ವರೂಪಗಳನ್ನಿಡೋದು. ನಾವೇನು ಮಾಡ್ತೀವಿ? ಆ ಸ್ವರೂಪಕ್ಕೇನೆ 2 ಕ್ಯಾಂಡ್ಲು ಏನು ಹಾಕಿದೆ, ಅವರೇ ದೇವರಂತ ಪೂಜಿಸ್ತೀವಿ ಬ್ರದರ್. ಅಲ್ವಾ? ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಎಲ್ಲೂ ಕೂಡ ಮಾತೆ ಮರಿಯಮ್ಮನವರು ಜೋಸೆಫನಿಗೆ ವಿರುದ್ಧವಾಗಿ ನಡೆದ್ರು, ಅಲ್ಲಗಳೆದ್ರು, ಅವಮಾನಿಸಿದ್ರು ಅಂತ ಎಲ್ಲೂ ಬರೆದಿಲ್ಲ. ಮಾತೆ ಮರಿಯಮ್ಮನವರು ದೇವರ ಆ ಒಂದು ಕರೆಯನ್ನ ಅಂಗೀಕಾರ ಮಾಡಿಕೊಂಡ್ರು, ದೇವರ ವಾಗ್ದಾನದಂತೆ ಜೀವಿಸಿದ್ರು, ತನ್ನ ಗಂಡನಾದ ಜೋಸೆಫರ್ ಬಗ್ಗೆ ಪ್ರೈಸ್ ದಿ ಲಾರ್ಡ್, ಅವರು ಏನು ಹೇಳ್ತಾರೋ ಅದರಂತೆ ಕೂಡ ಜೀವಿಸಿದ್ರು. ಅದಾದ್ಮೇಲೆ ಪ್ರಭು ಯೇಸು ಕ್ರಿಸ್ತರು ದೊಡ್ಡವರಾದ ಮೇಲೆ ಅವ್ರು ಏನು ಹೇಳಿದ್ರು ಅದರಂತೆ ಜೀವಿಸಿದ್ರು. ಆದರೂ ಕೂಡ ಒಂದು ಸ್ಥಳದಲ್ಲಿ ಲೋಕನ ಬರೆದ ಶುಭ ಸಂದೇಶ 11ನೇ ಅಧ್ಯಾಯ, ಲೋಕನ ಬರೆದ ಶುಭ ಸಂದೇಶ 11ನೇ ಅಧ್ಯಾಯ, ಪ್ರಭು ಯೇಸು ಕ್ರಿಸ್ತ ದೊಡ್ಡವರಾದ ಮೇಲೆ ಒಂದು ಘಟನೆ ನಡೆಯುತ್ತಲ್ಲಿ. 11ನೇ ಅಧ್ಯಾಯ 27, 28 2 ವಾಕ್ಯಗಳನ್ನು ನಾವು ಓದೋಣ. ಪ್ರಭು ಯೇಸು ಕ್ರಿಸ್ತರು ಬೋಧಿಸುತ್ತಿರುವಾಗ ಅಲ್ಲಿ ಆ ಜನಸಮೂಹದಲ್ಲಿದ್ದಂತ ಒಬ್ಬ ಹೆಂಗಸು ಕೇಳ್ತಾಳೆ. ಅವರು ಬೋಧಿಸುತ್ತಿದ್ದಂಥ ಬೋಧನೆಯನ್ನು ನೋಡಿ ಆಕೆ ಹೇಳ್ತಾಳೆ, ನಿನ್ನನ್ನು ಉದರದಲ್ಲಿ ಹೊತ್ತು ನಿನಗೆ ಮೊಲೆ ಉಡಿಸಿದ ತಾಯಿ ಭಾಗ್ಯವಂತಳು. ಆ ವಾಕ್ಯ ಓದೋಣ, 2 ಓದಿ. ಯೇಸು ಸ್ವಾಮಿ ಹೀಗೆ ಮಾತನಾಡುತ್ತಿದ್ದಾಗ ಜನ ಸಮೂಹದಿಂದ ಮಹಿಳೆಯೊಬ್ಬಳು, ನಿಮ್ಮನ್ನು ಉದರದಲ್ಲಿ ಹೊತ್ತು ನಿಮಗೆ ಮೊಲೆಯುಡಿಸಿದ ತಾಯಿ ಭಾಗ್ಯವಂತಳು ಎಂದು ಕೂಗಿ ಹೇಳಿದಳು. ಅದಕ್ಕೆ ಯೇಸು, ಅದಕ್ಕಿಂತಲೂ ದೇವರ ವಾಕ್ಯವನ್ನು ಕೇಳಿ ಅದನ್ನು ಅನುಸರಿಸುವವನು ಹೆಚ್ಚು ಭಾಗ್ಯವಂತನು ಎಂದರು. ಪ್ರೈಸ್ ದಿ ಲಾರ್ಡ್. ಲೂಕ 11ನೇ ಅಧ್ಯಾಯ ವಾಕ್ಯ 27 ಹಾಗೂ 28. ಇಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ, ಅದಕ್ಕಿಂತಲೂ ದೇವರ ವಾಕ್ಯವನ್ನ ಕೇಳಿ ಅದನ್ನು ಅನುಸರಿಸುವವರು ಹೆಚ್ಚು ಭಾಗ್ಯವಂತನು. ಪ್ರೈಸ್ ದಿ ಲಾರ್ಡ್. ಆ ಸಮಯದಲ್ಲಿ ಮಾತೆ ಮರಿಯಮ್ಮರು ಅಲ್ಲಿ ಇದ್ರು. ನೋವಾಗಲ್ವಾ? ಆಗುತ್ತೆ ಬ್ರದರ್. ಅಷ್ಟು ಜನದ ಮುಂದೆ ಆ ಮಾತು ಹೇಳ್ಬೇಕಾದ್ರೆ ಎಷ್ಟು ನೋವಾಗಲ್ಲ. ಬಟ್ ಆದ್ರೆ ಮಾತೆ ಮರಿಯಮ್ಮರಿಗೆ ಗೊತ್ತಿತ್ತು, ಮಾತೆ ಮರಿಯಮ್ಮರಿಗೆ ಚೆನ್ನಾಗಿ ಗೊತ್ತಿತ್ತು, ದೇವರ ಕುಮಾರ ಬಂದಿದ್ದೇ ಇದಕ್ಕೋಸ್ಕರ. ಯಾವುದಕ್ಕೆ? ಲೋಕಕ್ಕೆ ರಕ್ಷಣೆ ನೀಡೋದಕ್ಕೋಸ್ಕರ, ಲೋಕದ ಉದ್ಧಾರಕ್ಕಾಗಿ. ಈಗ ನಾವೆಲ್ಲರೂ ಬಲಹೀನರಾಗಿ ನಾವು ಜೀವಿಸ್ತಾ ಇದ್ದೀವಿ ಹೊರತು ಸುರಕ್ಷಿತರಾಗಿ ನಾವು ಜೀವಿಸ್ತಾ ಇಲ್ಲ. ಖಂಡಿತವಾಗ್ಲು. ಯಾಕೆಂತ ಹೇಳಿದ್ರೆ ನಾವು ಸುರಕ್ಷಿತರಾಗಿ ಇದ್ದಿದ್ರೆ ನಮಗೆ ಕೊರತೆಗಳಿರ್ತಾ ಇರಲಿಲ್ಲ. ಹೌದಾ? ಈಗ ನೋಡಿ, ಮಂಗಳವಾರ ಬಂದ್ರೆ ಸಂತ ಆಂಟೋನಿಯರ್ ಚರ್ಚ್ಗೆ ಓಡೋಗ್ತಾರೆ ಎಲ್ಲರೂ. ಶನಿವಾರ ಬಂದ್ರೆ ಮಾತೆ ಮರಿಯಮ್ಮರ ಚರ್ಚ್ಗೆ ಓಡೋಗ್ತಾರೆ. ಬುಧವಾರ ಬಂದ್ರೆ ಸಂತ ಬೆನೆಡಿಕ್ಟರ ಚರ್ಚ್ಗೆ ಓಡೋಗ್ತಾರೆ. ಬೇರೆ ಬೇರೆ ಅವರವರ ಸಂತರುಗಳ ಇದಕ್ಕೆ ಓಡೋಗ್ತಾರೆ. ನೀವು ಓಡಬೇಕಾಗಿರೋದು ಎಲ್ಲಿಗೆ? ಯಾರ ಬಳಿಗೆ ಓಡಬೇಕಾಗಿರೋದು? ಪ್ರಭು ಯೇಸು ಕ್ರಿಸ್ತರ ಬಳಿಗೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಮುಖ್ಯವಾಗಿ ಸಂತರುಗಳ ಆದರ್ಶವನ್ನ ನಾವು ಅನುಸರಿಸಬೇಕೇ ಹೊರತು ಅವರನ್ನ ಎಂದಿಗೂ ಆರಾಧಿಸಬಾರ್ದು. ಅದೇ ಮೊದಲನೆಯ ಪಾಪ. ಯಾಕಂದ್ರೆ ವಾಕ್ಯ ಹೇಳುತ್ತೆ, ನಿಜವಾದ ಏಕ ದೇವರನ್ನು ನೀನು ಆರಾಧಿಸು. ಯಾವಾಗ ನಾವು ಧರ್ಮಸಭೆಯನ್ನ, ಧರ್ಮಶಾಸ್ತ್ರವನ್ನ ನಾವು ಅಲ್ಲಗಳಿತೀವೋ, ದೂರ ಸರಿಸ್ತೀವೋ, ಆಗ ಸೈತಾನ ಅಲ್ಲಿ ಇಳಿದು ಕಾರ್ಯ ಮಾಡ್ತಾನೆ. ಆಗ ನಾವು ಬಲಹೀನರಾಗ್ತೀವಿ. ನೋಡಿ, ಆದಾಮ ಮತ್ತೆ ಹವ್ವಳು ಏದೇನ್ ತೋಟದಲ್ಲಿ ಇರುವ ತನಕ ಬಹಳ ಸುರಕ್ಷಿತರಾಗಿದ್ರು. ಹೌದಾ?
ಪ್ರೈಸ್ ದಿ ಲಾರ್ಡ್. ಹೌದು ಹೌದು ಬ್ರದರ್, ಹೌದು ಬ್ರದರ್. ಅದೇ ರೀತಿ ಶಿಷ್ಯರು ದೋಣಿಯಲ್ಲಿ ಹೋಗ್ಬೇಕಾದ್ರೆ ಯೇಸು ಸ್ವಾಮಿ ಇರೋದಿಲ್ಲ ಅಲ್ಲಿ. ಆ ದೋಣಿಯಲ್ಲಿ ಯೇಸು ಸ್ವಾಮಿ ಇರೋದಿಲ್ಲ. ಆ ಸಮಯದಲ್ಲಿ ಆ ದೋಣಿ ಬಿರುಗಾಳಿಗೆ ಸಿಲುಕಿ ಏನಾಗುತ್ತೆ? ಮುಳುಗಲಿಕ್ಕೆ ಮುಳುಗುತ್ತೆ ಬ್ರದರ್, ಮುಳುಗಲಿಕ್ಕೆ ಪ್ರಾರಂಭವಾಗುತ್ತೆ. ಆಗ ಯೇಸು ಸ್ವಾಮಿ ನೀರಿನ ಮೇಲೆ ನಡ್ಕೊಂಡು ಬರ್ತಾರೆ. ಒಂದು ತಿಳ್ಕೊಳ್ಳಿ, ನಿಮ್ಮ ಕುಟುಂಬದಲ್ಲಿ ಯೇಸು ಸ್ವಾಮಿ ಇದ್ರೆ ನೀವು ಸುರಕ್ಷಿತರು. ನಿಮ್ಮ ಜೀವನದಲ್ಲಿ, ಪರ್ಸನಲ್ ಜೀವನದಲ್ಲಿ, ನಿಮ್ಮ ಪರ್ಸನಲ್ ಪ್ರೇಯರಲ್ಲಿ ಪ್ರಭು ಯೇಸು ಕ್ರಿಸ್ತರು ಇದ್ರೆ ನೀವು ಸುರಕ್ಷಿತರು. ಇಲ್ಲ ಅಂದ್ರೆ ಸೈತಾನ ಬರ್ತಾನೆ, ಅವನು ಬರ್ತಾನೆ, ಬಂದು ಎಲ್ಲವನ್ನು ನಾಶ ಮಾಡ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ನೋಡಿ, ಯೋಹಾನನು ಬರೆದ ಶುಭ ಸಂದೇಶ ಕೊನೆಯದಾಗಿ ಓದಿ. ಯೋಹಾನ 10ನೇ ಅಧ್ಯಾಯ ವಾಕ್ಯ 10. ಪ್ರೈಸ್ ದಿ ಲಾರ್ಡ್. ಯೋಹಾನ 10:10 ಓದಿ. ಕಳ್ಳತನಕ್ಕಾಗಿ, ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ ಮಾತ್ರ ನಾನು ಬಂದದ್ದಾದರೂ ಜೀವ ನೀಡಲು, ಯಥೇಚ್ಛವಾಗಿ ನೀಡಲು. ಕಳ್ಳ ಬರೋದು ಕದೀಲಿಕ್ಕೆ, ಕೊಲ್ಲಲಿಕ್ಕೆ, ನಾಶ ಮಾಡಲಿಕ್ಕೆ. ಕಳ್ಳನ ಸಹವಾಸ ಯಾವತ್ತೂ ಅಷ್ಟೇ ಪ್ರಾರಂಭದಲ್ಲಿ ತುಂಬ ಚೆನ್ನಾಗಿರುತ್ತೆ. ಕಳ್ಳನ ಸಹವಾಸ ಪ್ರಾರಂಭದಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದಾದ ಮೇಲೆ ಅವನ ಸಹವಾಸ ಒಮ್ಮೆ ಮಾಡಿ ನೋಡಿ, ನಿಮಗೆ ರಾತ್ರಿ ನಿದ್ದೆ ಬರೋದಿಲ್ಲ, ಹಗಲು ನಿದ್ದೆ ಬರೋದಿಲ್ಲ, ಹೊಟ್ಟೆಗೆ ಊಟ ಸೇರೋದಿಲ್ಲ. ನೀವು ಮಾಡುವ ಎಲ್ಲ ಕೆಲಸದಲ್ಲೂ ಸೋಲು, ನೀವು ಮಾಡುವ ಎಲ್ಲ ಪ್ರಯತ್ನದಲ್ಲೂ ಅವಮಾನ, ನೀವು ಮಾತನಾಡುವ ಒಂದೊಂದು ಮಾತು ಕೂಡ ಎಲ್ಲ ತಪ್ಪಾಗಿರುತ್ತೆ. ನೀವು ಯಾರ ಜೊತೆಲಿ ಮಾತಾಡಿದ್ರೂ ಜಗಳ ಗ್ಯಾರಂಟಿ. ಕಳ್ಳ ಬರೋದು ಕದೀಲಿಕ್ಕೆ. ಏನು ಕದೀತಾನೆ? ನಿಮ್ಮಲ್ಲಿರುವ ದೇವರ ಆಶೀರ್ವಾದವನ್ನು, ಸುರಕ್ಷತೆಯನ್ನು, ರಕ್ಷಣೆಯನ್ನು ಅವನು ಕದೀತಾನೆ. ದೇವರ ಸುರಕ್ಷತೆ ಒಮ್ಮೆ ನಮ್ಮನ್ನು ಬಿಟ್ಟು ಹೋಯಿತು ಅಂತ ಹೇಳಿದ್ರೆ ಅವನು ಅಲ್ಲಿ ಕಾರ್ಯ ಮಾಡ್ತಾನೆ. ಬಹಳ ಎಚ್ಚರವಾಗಿರಬೇಕು. ಅದಕ್ಕೆ ಹೇಳೋದು, ಧರ್ಮಶಾಸ್ತ್ರದಲ್ಲೇ ನೀವಿರಬೇಕು. ಒಂದು ವಾಕ್ಯ ಓದಿ ನಂತರ ನಾವು ಮುಗಿಸ್ಬಿಡೋಣ. ಏನು ಗೊತ್ತಾ? ಪ್ರೈಸ್ ದಿ ಲಾರ್ಡ್. ಇಬ್ರಿಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ ವಾಕ್ಯ 4 ಹಾಗೂ 5 ಓದಿ. ಒಬ್ಬನು ಒಮ್ಮೆ ಜ್ಞಾನೋದಯವನ್ನು ಪಡೆದು ಸ್ವರ್ಗೀಯ ವರದಾನಗಳನ್ನು ಆಸ್ವಾದಿಸಿ ಪವಿತ್ರಾತ್ಮ ಅವರ ಸಹಭಾಗಿಯಾಗಿ ದೇವರ ವಾಕ್ಯದ ಸವಿಯುಂಡು ಬರಲಿರುವ ಯುಗದ ವೈಭವವನ್ನು ಮನಗಂಡು ಅನಂತರವು ವಿಶ್ವಾಸಭ್ರಷ್ಟನಾದರೆ ಅಂತವನು ಪಶ್ಚಾತ್ತಾಪಪಟ್ಟು ದೈವಾಭಿಮುಖನಾಗುವುದು ಅಸಾಧ್ಯ. ಏಕೆಂದರೆ ಅಂತವನು ತನ್ನ ಪಾಲಿಗೆ ದೇವರ ಪುತ್ರನನ್ನು ಪುನಃ ಶಿಲುಬೆಗೆ ಏರಿಸಿ ಅವರನ್ನು ಬಹಿರಂಗವಾಗಿ ಅವಮಾನಗೊಳಿಸುವನಾಗ್ತಾನೆ. ಯಾವ ವ್ಯಕ್ತಿ ದೀಕ್ಷಾಸ್ನಾನ ತಕೊಂಡು ಸ್ವರ್ಗೀಯ ವರದಾನಗಳನ್ನು ಪಡ್ಕೊಂಡು, ಪವಿತ್ರಾತ್ಮರನ್ನು ಪಡ್ಕೊಂಡು, ನಂತರ ವಾಕ್ಯದ ಸವಿಯುಂಡು, ವಾಕ್ಯಗಳನ್ನು ಓದಿ, ಅದನ್ನು ಧ್ಯಾನಿಸಿ, ಅದನ್ನು ತಿರಸ್ಕಾರ ಮಾಡಿ ಹೋಗ್ತಾನೋ ಅವನು ದೇವರನ್ನು ಅವಮಾನಪಡಿಸ್ತಾನೆ. ದೇವರನ್ನು ಅವಮಾನಪಡಿಸೋದಂದ್ರೆ ಏನು? ದೇವರನ್ನು ಅವಮಾನಪಡಿಸೋದು ಅಂದ್ರೆ ತಾನೇ ಅವಮಾನಕ್ಕೆ ಒಳಗಾಗೋದು, ತಾನೇ ನಾಶಕ್ಕೆ ಗುರಿ ಮಾಡ್ಕೊಳ್ಳೋದು, ತಾನೇ ನರಕದ ಕಡೆ ಹೋಗೋದು. ಅರ್ಥ ಆಗ್ತಾ ಇದೆಯಾ? ಈಗ ನೋಡಿ, ಬಲಹೀನರು ತಮ್ಮ ಅಜಾಗರೂಕತೆಯಿಂದ, ಯಾವ ವ್ಯಕ್ತಿ ಬಲಹೀನನಾಗ್ತಾನೆ ಅಂತ ಹೇಳಿದ್ರೆ ದೇವರಿಂದ ದೂರ ಇರುವವನು, ಅವನಿಗೆ ದೇವರ ವಾಕ್ಯದ ಬಗ್ಗೆ ಅವನಿಗೆ ಏನಿರಲ್ಲ, ಆಸಕ್ತಿ ಇರಲ್ಲ. ಅವನಿಗೆ ವಿಗ್ರಹದ ಮೇಲೆ, ಸ್ವರೂಪದ ಮೇಲೆ ಅವನಿಗೆ ನಂಬಿಕೆ ಜಾಸ್ತಿ. ಆದರೆ ಬೈಬಲ್ ಹೇಳುತ್ತೆ ದೇವಾಶ್ರಿತರು ಸುರಕ್ಷಿತರು. ಹಾಗಾದರೆ ಒಂದು ಪ್ರಶ್ನೆ, ಧರ್ಮಸಭೆ ದೇವಾಲಯಗಳಲ್ಲಿ ಯಾಕೆ ಸ್ವರೂಪಗಳನ್ನ ಇಟ್ಟಿರ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಇದೆ. ಏನಂದರೆ ಸಂತರು ನಾಡಿಗೆ ತಿಲಕವು. ಅವರನ್ನು ನೋಡಿ ನೀನು ಕಲಿ,
ಅವರು ಹೇಗೆ ಜೀವಿಸಿದ್ರು ಅವರೂ ಕೂಡ ನಿನ್ನ ಹಾಗೆಯೇ ಮನುಷ್ಯರು, ಅವ್ರಿಗೂ ಕೂಡ ನಿನ್ನ ಹಾಗೆಯೇ ಜೀವನ ಇತ್ತು. ಸಂತ ಅಂತೋಣಿಯವರೆಲ್ಲ ದೊಡ್ಡ ಶ್ರೀಮಂತರು. ಅವರು ತನ್ನ ಶ್ರೀಮಂತಿಕೆಯನ್ನು, ಹಣ, ಅಧಿಕಾರ ಎಲ್ಲವನ್ನ ಬಿಟ್ಟು ಬಂದಂಥವರು. ಅವರಂತೆ ನೀನು ಜೀವಿಸು ಎಂಬ ಒಂದು ಸೂಚನೆ ನೀಡುವುದಕ್ಕಾಗಿ. ಆದರೆ ನಾವೇನು ಮಾಡ್ತೀವಿ, ಸಂತ ಅಂತೋಣಿಯವರು ಬೇಕು, ಅಲ್ಲಿ ದುಡ್ಡು ಬೇಕು, ಅಧಿಕಾರನೂ ಬೇಕು, ಆಸ್ತಿನೂ ಬೇಕು, ಅಂದನೂ ಬೇಕು, ಚಂದನೂ ಬೇಕು, ಎಲ್ಲ ಬೇಕು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಆಗುತ್ತಾ? ಸಾಧ್ಯನೇ ಇಲ್ಲ. ಹಾಗಾಗಿ ಯಾವ ರೀತಿ ಸಂತರುಗಳು ಜೀವಿಸಿದ್ರು ಅದರಂತೆಯೇ ಜೀವಿಸಿ. ಅವರು ಧರ್ಮಶಾಸ್ತ್ರವನ್ನು ಅನುಸರಿಸಿದ್ರು, ನಮಗೂ ಧರ್ಮಶಾಸ್ತ್ರವನ್ನು ಅನುಸರಿಸಲೇಬೇಕು. ಸಂತರುಗಳ ಆದರ್ಶಗಳನ್ನು ನಮಗೆ ಸಪೋರ್ಟಿವ್ ಆಗಿ ತಗೊಂಡು ಆ ಆದರ್ಶಗಳನ್ನು ಅನುಸರಿಸಿದಾಗ ನಾವು ಕೂಡ ದೇವರನ್ನು ಕಾಣ್ತೀವಿ. ಯಾವ ರೀತಿ ಸಂತರುಗಳು ದೇವರನ್ನು ಕಂಡ್ರೋ, ಯಾವ ರೀತಿ ದೇವರ ಪ್ರಸನ್ನತೆಯನ್ನು ಅವರು ಅನುಭವಿಸಿದ್ರೋ ಅದೇ ರೀತಿ ನಾವು ಕೂಡ ಅನುಭವಿಸ್ತೀವಿ ಎಂಬುದಕ್ಕಾಗಿ, ಅನುಭವಿಸಲೇಬೇಕು ಎಂಬ ಕಾರಣಕ್ಕಾಗಿ ಧರ್ಮಸಭೆ ಸ್ವರೂಪಗಳನ್ನು ಇಡುತ್ತೆ. ಆದರೆ ನಾವೇನು ಮಾಡ್ತೀವಿ, ನಮ್ಮ ಮೂರ್ಖತನದಿಂದ, ನಮ್ಮ ಅಲಕ್ಷ್ಯತನದಿಂದ ಸಂತರುಗಳ ಆ ಆದರ್ಶಗಳನ್ನು ಬದಿಗೊತ್ತಿ ಧರ್ಮಶಾಸ್ತ್ರವನ್ನು ತಿರಸ್ಕಾರ ಮಾಡಿ, ಅಯ್ಯೋ ನನಗೆ ಟೈಮ್ ಇಲ್ಲಪ್ಪ, ನನಗೆ ಮಾಡೋ ಕೆಲಸ ಇದೆ, ನಾನು ಅಲ್ಲೋಬೇಕು ಇಲ್ಲೋಬೇಕು ಅಂತ ಹೇಳಿ 20 ರೂಪಾಯಿ ಹೂನಾರ, 5 ರೂಪಾಯಿ 2 ಕ್ಯಾಂಡಲ್ ಹಚ್ಬಿಟ್ಟು ನಾವು ಹೋಗ್ತೀವಿ. ಅಲ್ಲಿ ನಾವು ಏನಾಗ್ತೀವಿ ಮುಖ್ಯವಾಗಿ ಬಲಹೀನರಾಗ್ತೀವಿ. ಅರ್ಥ ಆಗ್ತಿದೆಯಾ? ಬಲಹೀನ ವ್ಯಕ್ತಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಬಲಹೀನನು ಲೋಕವನ್ನು ಜಯಿಸಲಾರ. ಜಯಿಸಲು ಶಕ್ತಿ ಇಲ್ಲ ಅವನಿಗೆ. ಅರ್ಥ ಆಗ್ತಿದ್ಯಾ? ಬಲಹೀನನು ಲೋಕವನ್ನ ಜಯಿಸಲಿಕ್ಕೆ ಅವನಿಗೆ ಶಕ್ತಿ ಇಲ್ಲ. ಆದರೆ ಧರ್ಮಶಾಸ್ತ್ರವನ್ನ ಹಾಗೂ ಸಂತರುಗಳ ಆದರ್ಶವನ್ನ ಯಾರು ಅನುಸರಿಸ್ತಾರೋ ಅವರು ಖಂಡಿತವಾಗ್ಲೂ ಲೋಕವನ್ನ ಜಯಿಸ್ತಾರೆ, ಏಕೆಂದರೆ ಅವರು ಸುರಕ್ಷಿತರು. ಆಮೆನ್. ಕ್ಲಾಸ್ ಅರ್ಥ ಆಯ್ತಾ? ಇವತ್ತು ಕ್ಲಾಸ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಓಕೆ, ಫೈನ್. ಪ್ರೈಸ್ ದಿ ಲಾರ್ಡ್. ನಾವು ಕ್ಲಾಸ್ನ ಮುಗಿಸೋಣ. ಕ್ಲಾಸ್ನ ನಾವು